ನುಡಿದ ಹಾಗೆ ಕಾಣುತ್ತದೆ. ಲೋಕದಲ್ಲಿ ಕೆಲವರಿಗೆಲ್ಲ ಹಾಗೆ ಹೇಗೆ ಔನ್ನತ್ಯವುಳ್ಳಂತಹ ಒಬ್ಬ ವ್ಯಕ್ತಿಯ ಕುರಿತಾಗಿ ಲೋಕದಲ್ಲೇ ಸಾಧನೆಯೊಂದಿಗೆ ಬಂದ ಕಾಲಕ್ಕೆ ಸಹನೆ ಇಲ್ಲದಂತಹ ವ್ಯಕ್ತಿ ಅಲ್ಲಿ ದೋಷ ಏನುಂಟು ಅಂತ ಹುಡುಕಿ ಅದನ್ನೇ ಹೆಚ್ಚುಗಾರಿಕೆಯಾಗಿ ಮಾತಾಡ್ತಾನೆ. ಓಹೋ, ಇದು ಸಾಮಾನ್ಯ ಮಂದಿಗಳಿಗೆ ಒಪ್ಪುವಂತ ವಿಷಯ. ಯಾವನೋ ನಿನ್ನ ಸಭೆಯಲ್ಲೋ ಅಲ್ಲ ಲೋಕಾಚಾರ ಅಂತೆ ಆ ಆಕ್ಷೇಪ ಹೇಳುವ ಮಡಿವಾಳನ ಹಾಗಿರುವ ಮಂದಿಗಳು ಹೇಳಿದ್ರು ಒಪ್ಪಿಕೊಳ್ಳಬಹುದಾಗ್ತದೆ. ಅವರನ್ನು ಒಳ್ಳೆಯ ಬುದ್ಧಿವಂತರು ಅಂತ ಆಡ್ಲಿಕ್ಕಿಲ್ಲ, ಮೂರ್ಖರು ಅಂತ ಹೇಳಿ ನೀನು ಕೂಡ ಹಾಗೆ ಮಾತನಾಡುವುದು. ಏತಕ್ಕಿಂತೂ ನನಗೆ ಮೂರ್ಖನೇ, ನೀ ಮೂರ್ಖನೇ ಅಲ್ಲ. ಮೂರ್ಖ ಹೇಳಿದ್ದನ್ನು ಒಪ್ಪಿಕೊಂಡು ಬಿಟ್ಟಿದ್ದಾನಲ್ಲ, ಆವಾಗ ನಾನು ಮೂರ್ಖನ ಬಿಟ್ಟ ರಾಮ ಮೂರ್ಖನ ಅಲ್ಲ. ತಪ್ಪಾಗಿ ತಿಳಿದು ನೀನೇನು ಅದೇ ಹೇಗೆ ಯೋಚನೆ ಮಾಡು. ಯಾಕೆ ಬಿಟ್ಟಿದ್ದಾನೆ? ರಾವಣನ ಅರಮನೆಯಲ್ಲಿ ಕೆಲಸ ಇದ್ದ ಸೀತೆಯನ್ನು ರಾಮ ಸ್ವೀಕರಿಸಿದ. ನಾನು ಹೆಣ್ಣಿಗನಲ್ಲ ಅಂತ ಮಾಡಿದ್ದೆ. ಹಾಗಾದ್ರೆ ಅಪವಾದವಂತೂ ಏನು ರಾಮನಿಗೆ? ಅರಸರಾದವರು ಶುದ್ಧ ಸಾಹಿತ್ಯವನ್ನು ಹೊಂದಿದವರಾಗಿರ್ಬೇಕು. ಸೀತೆಯಿಂದ ಅಪವಾದ ಬಂತು ಅಂತ ಆದ್ರೆ ಅಪವಾದಕ್ಕೆ ಏನು ಪರಿಹಾರ ಅನ್ನೋ ಹಾಗೆ ಸ್ಪಷ್ಟವಾಗಿ ಗುರುಗಳಲ್ಲಿ ಕೇಳಿದ ಕಾಲ ತೊರೆಯುವುದೇ ಸರಿ ಅನ್ನುವ ನಿರ್ಧಾರ ಮಾಡಿದ್ದೇನೆ ಅಂತ ರಾಮ ಹೇಳಿದ್ರೆ ವಸಿಷ್ಠರು ಏನು ಹೇಳಿದ್ರು ಗೊತ್ತು? ತೊರೆದ್ರೆ ನಿನಗೆ ದುಃಖ ಅನ್ನುವಂತ ಮಾಡಿದ್ದು, ಈ ತೊರೆಯ ಕೊಡುದು ಅಂತ ಅವರು ಆಡಿದ್ದಿಲ್ಲ. ಅಗ್ನಿ ಪರೀಕ್ಷೆಯ ಕಾಲಕ್ಕೆ ಪ್ರತ್ಯಕ್ಷವಾದಂತಹ ದಶರಥನ ಅಥವಾ ಇತರ ದೇವಾನುದೇವತೆಗಳು ನೀನು ಯಾವನನ್ನು ಪರಮನೆಂದು ಪೂಜಿಸುವೆಯೋ ಅಂತ ಶಂಕರ ದೇವರ ಒಂದು ಪ್ರತ್ಯಕ್ಷರಾಗಿ ಸೀತೆಯ ಯೋಗ್ಯತೆಯನ್ನು ಸಾರಿದ್ರು. ಅದೇ ದೇವತೆಗಳು ಅಗ್ನಿ ಸೀತೆಯನ್ನು ಬಿಡುತ್ತೇನೆ ಅಂತ ಹೇಳುವಾಗ ಇಲ್ಲ ಬಿಡಕೊಡೋದು ಅವನು ಒಳ್ಳೆಯವನು ಅಂತ ಹೇಳಲೇ ಇರಲಿಲ್ಲ. ಹಾಗಾದ್ರೆ ಯಾಕೆ ರಾಮ ಅದನ್ನೇ ಹೇಳಿದ. ಹಿಂದೆ ಈ ರೀತಿ ಆಯ್ತು ಅಗ್ನಿ ಪರೀಕ್ಷೆಯ ಕಾಲಕ್ಕೆ ದೇವತೆಗಳೆಲ್ಲ ಒಂದು ಸಚ್ಚಾರಿತ್ರ ಇದ್ರು. ಈ ಕಾಲಕ್ಕೆ ನಾನು ಬಿಡುತ್ತೇನೆ ಎಂಬ ನಿರ್ಣಯ ಮಾಡಿದ ಕಾಲಕ್ಕೆ ಯಾವ ದೇವತೆಗಳು ಯಾವ ಮಾತನ್ನು ಹೇಳಿದ್ದಿಲ್ಲ. ಹಾಗಾದ್ರೆ ನಾನು ಬಿಡುವುದೇ ಸರಿಯಾದ್ದು ಎನ್ನುವಂತ ಸ್ಪಷ್ಟ ನಿರ್ಧಾರವನ್ನು ಮಾಡಿ ತನಗೆ ಒದಗಿ ಬಂದಂತ ಅಪವಾದವನ್ನು ಕಳೆಯುವುದಕ್ಕಾಗಿ ತಾನು ಬಿಟ್ಟಂತಲ್ಲದೆ ಎನ್ನುವಲ್ಲ. ಆಮೇಲೆ ಅಗ್ನಿ ಪರೀಕ್ಷೆ ಆಯಿತು. ಅಗ್ನಿ ಪರೀಕ್ಷೆಯಲ್ಲಿ ಯಾಕಂತಹ ಮಾತನಾಡಿದ ಅದೇ ಒಂದು ಕಾರಣ. ಭವಿಷ್ಯದಲ್ಲಿ ಏನಾದೀತು ಎನ್ನುವಂತ ಊಹೆಯನ್ನು ಮಾಡಿಕೊಂಡು ಆಡಿದ್ದು ಲೋಕದ ಮಂದಿಗಳು. ಇಂತಹ ಮಾತು ಬಂದರೆ ಅಪವಾದ ತಾನು ಕಳೆಕೊಳ್ಳಬೇಕು ಎನ್ನುವುದಕ್ಕಾಗಿ ಅಂತ ಚುಚ್ಚು ಮಾತು ನಾಡುವ ಮೂಲಕವಾಗಿ ಅಗ್ನಿ ಪರೀಕ್ಷೆಗೊಳಗಾಗುವ ಹಾಗೆ ಮಾಡಿ ಸಚ್ಚಾರಿತನಾದ ಸುದ್ದಿಗಳೆಲ್ಲ ಹೋಗಿ ಬ್ರಹ್ಮನ ದೂರಿ ಶಂಕರನಲ್ಲಿ ದೂರಿದಾಗ ನಾವು ನಿರ್ವಹಿಸಬೇಕಾದ ಕಾರ್ಯವಲ್ಲ, ಕ್ಷೀರವಾರಿ ಸೇನ ಅಂತ ವಿಷ್ಣು ನಿರ್ವಹಿಸಬೇಕಾದ ಕಾರ್ಯ ಅನ್ನುವಂತೆ ಆಡಿದ. ಪುತ್ರಹೀನಾಗಿದ್ದ ದಶರಥ ಪುತ್ರಕಾನ್ಯಾಧಾರವನ್ನು ಮಾಡುವ ಕಾಲಕ್ಕೆ ಅವನಿಗೆ ಮಗನಾಗಿ ನಾನು ಬರ್ತೇನೆ ಎನ್ನುವ ಹಾಗೆ ಮೂಲ ಪುರುಷನಾದಂತಹ ನಾರಾಯಣ ತಾನಾಡಿ ಅವನು ಹೊರಡುವ ಕಾಲಕ್ಕೆ ಅವರ ಸತ್ಯಾಂತ ಲಕ್ಷ್ಮಿಯು ಸೀತೆಯಾಗಿದ್ದ ತಾನು ಬರ್ತೇನೆ ಎಂದು ಜನಕರಿಗೆ ಭೂಮಿ ಉಳುವ ಕಾಲಕ್ಕೆ ಅಲ್ಲಿಂದ ದೊರೆಕೊಂಡು ಮೂಲ ಸ್ವರೂಪಿಯಾಗಿ ಅಥವಾ ಆದಿಶಕ್ತಿಯಾದ ಹಾಕಿ ತಾನೂ ಜೊತೆಯಾಗಿ ಬಂದು ರಾವಣನಿಗೆ ವರವೇ ಹಾಗೆ
ಬ್ರಹ್ಮ ಸೃಷ್ಟಿ ಇದ್ದರೆ ಎಲ್ಲರಿಂದ ಮರಣ ಬಾರದೆ ಮನುಷ್ಯರ ವಿಷಯ ಬಿಟ್ಟ ಯಾಕೆ ಬಿಟ್ಟ ಮನುಷ್ಯರು ಲೆಕ್ಕಕ್ಕಿಲ್ಲದವರು ಆದ್ದರಿಂದಲೇ ಮನುಷ್ಯ ರೂಪದಿಂದ ಹೊರತಾಗಿ ಮರಣ ಇಲ್ಲ ಎನ್ನುವುದನ್ನು ತಿಳಿದು ದಶರಥನ ಮಗನಾಗಿ ದಾಶರಥಿ ರಾಮಕರಾಗಿ ಒಬ್ಬ ಮಾನವರಾಗಿ ಹೆಂಡನಿಯನ್ನು ಕಳಕೊಂಡಾಗ ಏನು ದುಃಖ ಇರುತ್ತದೆ ಮಕ್ಕಳನ್ನು ಹೊಂದುವಲ್ಲಿ ಏನು ಕಷ್ಟ ಪ್ರಜಾಪದಲ್ಲಿ ಏನು ಪಿತೃಗಳ ಸನ್ನಿಧಿಯಲ್ಲಿ ಹೇಗೆ ಎನ್ನುವ ಸಹಜವಾದಂತಹ ಮಾನವತೆಯ ನೆಲೆಯನ್ನು ಸಾರುತ್ತಾ 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 ಇಷ್ಟನ್ನೆಲ್ಲ ಮಾಡಿದವರು ಮತ್ತೆ ಹೇಳ್ತಿ ಶರದಿಗೆ ಸೇತುವನ್ನು ಬಂದು ದುರ್ಬಲವನ್ನು ಉಪಯೋಗಿಸಿದ ನಮ್ಮಲ್ಲಿ ಅಷ್ಟು ಅಂತ ಗೊತ್ತದೇ ಹೌದಾ ರಾಮವರೆಗೂ ಅಂತಹ ಆದಿ ಪುರುಷ ಮೂಲ ಪ್ರಕೃತಿಯವರು ಅವರನ್ನೆಲ್ಲ ನೀನು ಈ ರೀತಿ ಮಾತನಾಡಿದ್ರೆ ಒಳ್ಳೆಯದಾಗುವುದಿಲ್ಲ ಗಿರಿಗೆ ಮೂಲ ಪ್ರಕೃತಿ ಗಿರಿಗೆ ಮೂಲ ಪ್ರಕೃತಿ ಅಯೋಧ್ಯೆಗೆ ಮಾತ್ರ ರಸ ಅವ ವಿಶ್ವನಾಯಕನಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲಿ ಸ್ಥಾಯಿಯಾಗಿ ಸ್ಥಾಪಿಸುತ್ತಿಲ್ಲ ಹೌದು ಆದ್ರೆ ಬ್ರಹ್ಮಾಂಡ ಎನ್ನುವುದು ಎಲ್ಲಾ ಲೋಕವನ್ನು ಹೊಂದಿರತಕ್ಕದ್ದು ಕೆಳಗೆ ಏಳಿರಬಹುದು ಮೇಲೆ ಏಳಿರಬಹುದು ಒಳಗೋ ಹೊರಗೋ ಎಲ್ಲೊಂದರಲ್ಲಿ ವ್ಯಾಪಿಸಿದಂತಹ ಸಕಲ ಜೀವ ಚರಾಚರಗಳಿಗೆ ವ್ಯವಸ್ಥಿತವಾದಂತಹ ಯಾವ ಬ್ರಹ್ಮಾಂಡ ಇದೆಯೋ ಅದಕ್ಕೊಬ್ಬ ನಾಯಕನಿದ್ದಾನೆ ಅಂತಾದ್ರೆ ಅದು ಮೃಡನೇ ಸರಿ ಅವನು ಬ್ರಹ್ಮಾಂಡಕ್ಕೆ ಒಡೆಯ ಅವನ ಮೂಲೆಯನ್ನುಂಟು ಅಂತ ಹುಡುಕುವುದಕ್ಕೆ ಹೋದಂತಹ ಯಾವುದೇ ಬ್ರಹ್ಮನಿಗಾಗಲಿ ಅಲ್ಲ ನಾರಾಯಣನಿಗಾಗಲಿ ಇಬ್ಬರು ಪಂಥವನ್ನು ಮಾಡಿ ಹುಡುಕುವುದಕ್ಕೆ ಹೋದಂತಹ ಕಾಲಕ್ಕೆ ಮೂಲೆಯಲ್ಲಿ ಇಂತ ಆಗಲಿಲ್ಲ ಹೌದಪ್ಪ ಪ್ರಕೃತಿ ಮತ್ತು ಪುರುಷ ಹೇಳಿಕೊಂಡ ಹಾಗೆ ರಾಮನೋ ಸೀತೆಯೂ ಅಲ್ಲ ಮತ್ತೆ ಪರಶಿವನೇ ಪುರುಷನಾಗಿರ್ತಾನೆ ಸೀತೆಯೇ ಪ್ರಕೃತಿಯಾಗಿರ್ತಾಳೆ ಮೂಲ ಪ್ರಕೃತಿ ಗಿರಿಜೆ ನೀನು ಹೇಳಿದ ಹಾಗೆ ಸೀತೆಯಲ್ಲ ಗಿರಿಜೆಯೇ ಪ್ರಕೃತಿಯಾಗಿರ್ತಾಳೆ ಅವರಿಗೆ ಬರುವಂತಹ ಸಂಬಂಧ ಏನು ಅಂತ ಕೇಳಿದ್ರೆ ಲೋಕವನ್ನು ರಕ್ಷಿಸುವಲ್ಲಿ ಶಕ್ತಿಯು ಅಷ್ಟೇ ಮುಖ್ಯವಾಗಿ ಬೇಕಾಗ್ತದೆ ಹೌದಪ್ಪ ಶಕ್ತಿಯ ಅಧಿಷ್ಠಾತ್ರವನ್ನು ಉಳಿಸಿಕೊಂಡವ ಪರಶಿವನಿದ್ದಾನೆ ಯಾವುದೇ ಒಂದು ಕಾಯಕ ಆಗಬೇಕು ಅಂತ ಇದ್ರೆ ಹುಡುಕಟ್ಟಿಯಾದ್ರೂ ಅಲುಗಾಡಬೇಕು ಅಂತ ಇದ್ರೆ ಅದು ಶಿವನ ಹೊರತು ಅನ್ಯತಾ ಯಾವುದರಿಂದಲೂ ಸಾಧ್ಯ ಇಲ್ಲ ತೇನ ಇಚ್ಛಾವಿನ ಪ್ರಣಮಪಿನ ಚಲತಿ ಸರಿ ಅಲ್ಲಿ ಸ್ವರ ಬರ್ತದ ಆ ಸ್ವರದಲ್ಲಿ ಏನು ಬರ್ತದೆ ಏನು ಬರ್ತದೆ ಶಿವೋ 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 ಅಲ್ಲಿ ನುಡಿಸುತ್ತಿರುವಂತಹ ಮೃದಂಗದಲ್ಲಿ ಏನು ಬರ್ತದೆ ಶಿವೋಹಂ ಶಿವೋಹಂ ಶಿವೋ ಅದು ಶಿವೋಹಂ ಬೀಸುವ ಗಾಳಿಯಲ್ಲಿ ಏನು ಬರ್ತಾ ಇದೆ ರಾಮ ಅಂತ ರಾಮ ಇಲ್ಲಿ ಆ ರಾಮನಿಗೆ ಅವಕಾಶ ಇಲ್ಲ ಆ ಎರಡು ಶಬ್ದಕ್ಕೆ ಅವಕಾಶವೇ ಇಲ್ಲ ಎಲ್ಲಿ ನೋಡಿದ್ರು ಶಿವನದ್ದಾದಂತಹ ವಿಶೇಷವಾದ ಇಲ್ಲಿ ಶಿವ ಚಂದ್ರಚೂಡ ಅದೆಲ್ಲ ಬೇಡ ಇಲ್ಲಿ ಶಿವ ಅಂತಲ್ಲ ಸತ್ಯಂ ಶಿವಂ ಸುಂದರಂ ಸತ್ಯವೇ ಶಿವನಾಗುತ್ತದೆ ಸೌಂದರ್ಯವೇ ಅದೇ ಆಗುತ್ತದೆ ಮತ್ತೇನು ಎಲ್ಲವೂ
ಎಲ್ಲವೂ ಅವನೇ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಲ್ಲ ಅವನಿಗೆ ಒಂದೇ ಹೆಸರಲ್ಲ, ಅಲ್ಲ ಎಲ್ಲಿಯೋ ರಾಮನಿಗೆ ಒಂದೇ ಹೆಸರಿರ್ಬೋದು, ಅವನಿಗೆ ಅದಲ್ಲ. ಚಂದ್ರಶೇಖರನೆಂದು ಚಂದ್ರಚೂಡ, ವರ್ಗನೆಂದು, ಆಮೇಲೆ ಕುಂಡಮಾಲಾಧರನೆಂದು, ಶಂಕರನೆಂದು, ಗಂಗಾಧರ ಎಲ್ಲವೂ ಉಂಟು. ನಿನ್ನ ರಾಮನಿಗೆ ಎಷ್ಟು ಹೆಸರು ಉಂಟು? ರಾಮ, ದಾಶರಥಿ, ರಾಮ ಒಂದೇ ಸರ್. ಎರಡು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಎರಡರಿಂದ ಅಲ್ಲ, ಎರಡರಲ್ಲಿ ಒಂದಾದದ್ದಲ್ಲ. ಆಮೇಲೆ ಏನಾಗ್ತದೆ, ಕೆಲವೊಂದು ಕಾಲದಲ್ಲಿ ಈ ಪರಶಿವನನ್ನು ಆರಾಧಿಸಿದವನಿದ್ದಾನೆ ರಾಮ, ಆರಾಧಿಸಿದ್ದಾನೆ. ಸೇತು ಬಂದಾಗಬೇಕಾದ್ರೆ ಆಮೇಲೆ ರಾವಣ ವಧೆ ಮಾಡಿ ಬರುವಾಗ ಪೂಜೆ ಮಾಡಿದ್ದಾರೆ. ಅಲ್ಲ, ಈಗ ಪೂಜೆ ಮಾಡಬೇಕು ಅಂತ ಅದರ ಅರ್ಹತೆ ಉಂಟು. ಈಶ್ವರನಿಗೆ ಅರ್ಹತೆ ಇಲ್ಲ. ಅರ್ಹತೆ ಇದ್ದ ಕಾರಣ ಅವನು ಇವನಿಗೆ ಕೈ ಮುಗಿದಿದ್ದಾರೋ ಇಲ್ವೋ? ಈಶ್ವರ ಅರ್ಹನೆ. ಮತ್ತೊಂದು ಹಾಗಿರುವಾಗ ನಿನ್ನ ರಾಮ ಏನು ಅಲ್ಲ, ಅದು ಪ್ರಯೋಜನಕ್ಕಿಲ್ಲ. ನಮ್ಮ ಹರುಷದಿಂದ ಗೈದು ಇಂದ್ರ ಶರಣವಾದಿಯನ್ನು ಧರಿಸಿ, ಹರುಷದಿಂದ ಗೈದು ಇಂದ್ರ ಶರಣವಾದಿಯನ್ನು ಧರಿಸಿ, ಪರಮ ಪುರುಷನು ಹರನುಳಿವನು ಪರಿಯಲಿ ಪೂಜೆಗೊಂಬನು ಯಾಕೆಂದು ನುಡಿಗೆ ನೀನು ಉಪಶೇಷನ ಕುರಿತಾಗಿ ಚೆನ್ನಾಗಿ ತಿಳಿದವರು, ಲೋಕದಲ್ಲಿ ಬಂದ ಎಷ್ಟೋ ಪ್ರತಿಕಾರರು, ಜನ ಭಂಡಾರವುಳ್ಳವರೆಲ್ಲ ಆಡಿದ ಮಾತುಂಟು. ಶಿವ ಅಚ್ಯುತಂ, ಅಚ್ಯುತನೇ ಶಿವ ಅಂತ ಆಡಿದ್ದು. ರಾಮನಿಗೆ ಹೆಸರು ಅಚ್ಯುತ ಅಂತ ಬಂದು ಕಾರಣವಾದವನ ಪೂರ್ವವೇದಿಯೇ ಆಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಬಹಳಷ್ಟು ಆಕ್ಷೇಪಧೋರಣೆಯ ಮೂಲಕವಾಗಿ ನಾಡಿದೆ. ಬಡು ನಿನ್ನ ಮಗಳ ಧರ್ಮ, ನನಗೆ ನೀನು ಗೊತ್ತಿದ್ದನ್ನು ಮಾತನ್ನು ಹೇಳುವುದಕ್ಕೆ ಹೊರಟದ್ದು. ಅಲ್ಲವಾಗಿದ್ರೆ ಈ ತೆರವಾಗಿ ಸಭೆಯಿಂದ ಲೋಕದಲ್ಲಿ ಒಂದು ಮುಖ ಪ್ರಶ್ನೆ ಮಾಡಿದ್ರೆ ನಿಮ್ಮಲ್ಲಿ ಏನು ಉತ್ತರ ಉಂಟು ಅಂತ ಕೇಳುವುದಕ್ಕೆ ಮುಖವಾಣಿಯಾಗಿ ನೀನು ಮಾತನಾಡಿದ ಹಾಗೆ ಕೇಳಿತು ನನಗೆ. ಹೇಳಿದೆಯಲ್ಲ ನೀನು? ಹೌದು, ಶಂಕರ ಪೂಜೆ ಆಗಿದೆ. ಶಂಕರ ಪೂಜೆ ಆಗುವುದೇ ಆಗಲೂ ನಾನು ಹೇಳ್ತೇನೆ. ಅಗ್ನಿಪರೀಕ್ಷೆ ಕಾಲ ಶಂಕರನೇ ಬಂದಿದ್ದಾನೆ. ಬಂದವರು ಬಹಳಷ್ಟು ಅಭಯ ವಾಕ್ಯಗಳನ್ನು ಆಡಿದ. ಅಯೋಧ್ಯೆಯನ್ನು ಸೇರು, ದೀರ್ಘಕಾಲ ಆಡಳಿತ ಮಾಡು, ಯೋಗ್ಯ ಮಕ್ಕಳನ್ನು ಹೊಂದು, ಅಶ್ವಮೇಧಾಧಿಕ ಯಜ್ಞವನ್ನು ಯಶಸ್ವಿಯಾಗಿ ಪೂರೈಸಿ, ಇದೆಲ್ಲ ಶಂಕರ ದೇವರು ಹೇಳಿದ್ದು. ಹೌದು ಅಂತ ಆದ್ರೆ ಯಜ್ಞ ಅನ್ನೋದು ಪೂರ್ಣವಾಗ್ತದೆ ನಿರ್ಣಯ, ಕುದುರೆಯಲ್ಲಿ ನಿಲ್ಲುವುದಿಲ್ಲ ಎನ್ನುವುದೊಂದು. ಆಮೇಲೆ ದರೆಯಲ್ಲಿ ಅಖಿಲವಾದ ಛಾತ್ರವರ್ಗ ಬಹಳಷ್ಟು ಕಬ್ಬಿಮರ ಇತ್ತು. ಭವ್ಯ ಮೇಲೆ ಅಭಿಯೋಗ ನಡೆಸಿ ಭಾರತ ನಿಲ್ಲಿಸಿಕೊಂಡ ಕ್ಷಾತ್ರಿಯರು ಬಹಳಷ್ಟು ದುಷ್ಟತೆಯಿಂದ ನಡೆದ ಕಾಲಕ್ಕೆ ಆ ಜಮರಕ್ಕೆ ಉತ್ತರವಂತಹ ಭಾರತವನ್ನು ಕೈಯಲ್ಲೇ ಪಡೋಲಿಯನ್ನು ಧರಿಸಿ ದುಷ್ಟಕ್ಷಾತ್ರ ನಾಶವನ್ನು ಮಾಡಿದ. 21 ಬಾರಿ ಸುತ್ತಿದ ಅಂತ ಒಂದು ಹೇಳಿಕೆ ಉಂಟು. ಸೀತಾ ಕಲ್ಯಾಣವನ್ನು ಮುಗಿಸಿಕೊಂಡು ಅಯೋಧ್ಯೆಯ ರಾಮವರವಾಗಿ ವೈಷ್ಣವ ಧನುಸನ್ನು ಧರಿಸಿಕೊಂಡು ಬಂದು ಉಪ್ಪಿಗಿರಿತ್ತ ಒಂದು ಕ್ಷಣದಲ್ಲಿ ಧನುಸನ್ನು ಸೇರಿದನಂತೆ ನಾರಿ ಬಂಧನವನ್ನು ಮಾಡಿ ಪ್ರಾಣಬಂಧನ ಹೊರಡು ಅಪಹಾರವನ್ನು ಮಾಡಿದ ಎನ್ನುವುದು ಒಂದು. ಲೋಕದಲ್ಲಿ ರಾಮನಿಗೆ ಮಿತ್ರರಾಗಿ ತನ್ನ ತಮ್ಮನ ಸತ್ಯವನ್ನು ಭೋಗಿಸಿ ಅಪರಾಧಿಯಾಗಿ ಆತ ತಾಯಿ ದೋಷವನ್ನು ಮಾಡಿದ. ನನ್ನ ಸಂಬಂಧದಲ್ಲಿ ಮಾವನಾದವರು ದೊಡ್ಡ ಇಂದ್ರಕುಮಾರನಾಗಿ ವಾಲಿ ತಪ್ಪು ಮಾಡಿದ ಅಂತ ಗೊತ್ತಾಯ್ತು ರಾಮನಿಗೆ. ಅವನು ಬಾಣವೊಂದರಿಂದ ವಾಲಿಯನ್ನು ಕೆಡ ಹಾಕಿದವು. ಇಂದ್ರದವನ ವಾಲಿಯನ್ನು ನಿಗ್ರಹಿಸಿದ. ಇಲ್ಲಿಯ ತನಕ ಅವ ಮಾಡಿದ ತಪ್ಪನ್ನು ಅವನೇ ನಾನು ತಪ್ಪು ಮಾಡಿ ಒಪ್ಪಿದಾಗ ಬದುಕುತ್ತೀಯ ನೀನು, ಬದುಕುತ್ತೀರ ಬಿಡ್ತೇನೆ ಅಂತ ಹೇಳುವ ಉದಾರತೆಯನ್ನು ತೋರಿಸಿದವ. ಇನ್ನೇನು ಲೋಕದಲ್ಲಿ ಎಷ್ಟೋ ಮಂದಿ ರಾಕ್ಷಸರು ಕೊಲ್ಲುವ ಮೂಲಕವಾಗಿ ಲೋಕಗಳು ಕೂಡ ರಾಮನ ವ್ಯಕ್ತಿತ್ವಕ್ಕೆ ಶರಣಾಗುವ ಮೂಲಕವಾಗಿ ದೊಡ್ಡವನಿದ್ದಾನೆ. ಒಬ್ಬ ಮಾನವನಾಗಿ ದೇವತ್ವವನ್ನು ಏರಿದವ ಅಥವಾ ಲೋಕಮುಖ ಕಂಡುಕೊಂಡಿದೆ.
ಇನ್ನೊಂದು ಶಂಕರನಿಗೆ ಪೂಜೆ ಮಾಡಿದ್ದಾನೆ. ನಿನ್ನ ಮನೆಯಲ್ಲಿ ಶಂಕರ ಇದ್ದಾನೆ. ಹೌದಾ? ಶಂಕರದಲ್ಲೇ ಕೇಳು. ಒಳಹತ್ತವ ಏನು ಮಾಡ್ತಾನೆ ಅಂತ. ಪಾರ್ವತಿಯನ್ನು ಹತ್ತಿರ ಕೂತುಗೊಳಿಸಿದ್ರೆ ಅವ ಹೇಳುವುದೇ ರಾಮನ ಕಥೆ. ಸೋಮಶೇಖರ ಹೇಳುವುದು ರಾಮ ಮಂತ್ರವನ್ನು ಜಪಿಸು. ರಾಮ ಕಡೆಗಾಣಿಸಬೇಕಾದ ವ್ಯಕ್ತಿ ಅಲ್ಲ. ಓಂ ನಮೋ ನಾರಾಯಣ. ಅದು ಹೆಂಡತಿಯಲ್ಲಿ ಹೇಳಿರ್ಬೋದು. ಅದರೊಳಗೆ ಬರ್ತಾ ಇದ್ದಾಗುದಿಲ್ಲ. ನಿನಗೆ ಕೆಲವೆಲ್ಲ ಆಗುದಿಲ್ಲ. ಇಲ್ಲಿ ಕೇಳ ಹೆಂಡತಿಯಲ್ಲಿ ಇನ್ನೊಂದು ಎಂತ ಓಂ ನಮ ಶಿವಾಯ ಎಂದು ಪ್ರಾಣಾಕ್ಷರ. ಓಂ ನಮೋ ನಾರಾಯಣ ಎಂದು ರಾಕಾರವನ್ನು ಪ್ರಾಣಾಕ್ಷರ. ಎರಡು ಸೇರಿ ರಾಮ ಅಂದರೆ ಅದು ತಾರಕ ಸ್ವರೂಪವಾದ್ದು. ಸುಮ್ಮನೆ ಗಂಡು ಮಗ ಪ್ರಪಂಚದಲ್ಲಿ ಇದ್ದಾನೆ ಅಂತಾದ್ರೆ ಎದುರು ನಿಂತು ವಾಲಿಯನ್ನು ಕೊಲ್ಲುವುದು ಏನೋ ಒಂದು ರೋಮವನ್ನು ಕುಂಕಿಸುವುದಕ್ಕೆ ಸಾಧ್ಯವಾದ. ಅವನಿಗೆ ಹಿಂದಿನಿಂದ ಸಾಯುವವರ ಹಿಂದಿನಿಂದ ಸಾಯುವವರ ಅಂತ ಹೇಳಬೇಡ. ರಾಮನಿಗೆ ಬೇಕಾದ್ದು ಹಿಂದಿನಿಂದಲೇ ತೆಗಿಬೇಕಾಯ್ತು ಅಂತ ನಿನ್ನ ಯೋಚನೆ. ನನ್ನ ಯೋಚನೆ ಅಂತಲ್ಲ. ಅವನು ಹೇಳಿದ ಮೇಲೆ ಯಾವಾಗ ಇವನಿಗೆ ಬೇಕಾದಷ್ಟು ಬೈಗಳು ತಿಂದಾಗಿ ಹೋಗಿದೆ. ಹೌದೇ? ಹಾಗೆ ವಿವಶರಾಗಿ ಬಿಟ್ಟರೆ ಇನ್ನೊಬ್ಬರಿಗೆ ಬೈಯುವುದು ಅಲ್ಲ. ವಿವಶರಾಗಿ ಬಿಟ್ಟಲ್ಲಿ ಬೈದಕ್ಕಲ್ಲ. ನನ್ನ ಮುಂದೆ ನಿಂತು ಹೋರಾಟವನ್ನು ಮಾಡ್ತಿದ್ರೆ ಬೇಡ, ತಮ್ಮನ ವಿಷಯಕವಾಗಿ ಮಾತುಗಳನ್ನು ಆಡ್ತಿದ್ರೆ ಎಲ್ಲ ವ್ಯವಸ್ಥಿತವಾಗಿ ಆಗಿ ಹೋಗ್ತಿತ್ತು. ನಿನಗೆ ಬೇಕು ಅಂತಾದ್ರೆ ನಾನು ವಾಲದಿಂದ ಕಟ್ಟಿ ತರ್ತಿದ್ದೆ. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ. ರಾಮನಿಗೆ ಬಾಣದಿಂದ ಕೊಲ್ಲಬಹುದಿತ್ತಲ್ಲ, ಕೊಲ್ಲದೆ ಯಾಕೆ ಬಿಟ್ಟಿದ್ದಾನೆ? ಬೀಳಿಸಿದ್ದು ಅವನ ಮನಸ್ಸಿನೊಳಗಿದ್ದದೆಲ್ಲ ಹೇಳಿಕೊಳ್ಳಿ ಅಂತಲೇ ಬಿಟ್ಟ ಅಲ್ಲ. ಬಿದ್ದ ಮೇಲೆ ಮತ್ತೆ ಹೇಳಲಿಕ್ಕೆ ಯಾವನಿಗೂ ಮನಸ್ಸಾಗನಿಗೆ ಆನೆಯಾದ್ದು ಯಾವತ್ತು ಆನೆಯಾಗಿಯೇ ಉಳಿಯುವುದಕ್ಕೆ ಹೇಳಿ ಮಾಡ್ತಾರೆ. ಬಾಣ ಬಿಟ್ಟು ಕೊಲ್ಲಬಹುದಿತ್ತು ರಾಮನಿಗೆ, ಕೊಲ್ಲದೆ ಯಾಕೆ ಘಾತಿಸಿ ಬಿಟ್ಟದ್ದು ಅಂತ ಕೇಳಿದ್ರು. ರಾಜಿಸಿ ಬಿಟ್ಟದ್ದು ಅವನಿಗೆ ಅಷ್ಟೇ ಸಾಮರ್ಥ್ಯ ಅಲ್ಲ. ಅವನ ಅಂತರಂಗ ಒಪ್ಪಬೇಕದನ್ನು ಒಪ್ಪಬೇಕು. ಅವನದಪ್ಪ ನಾವು ತಿದ್ದಿಕೊಳ್ಬೇಕು ಅಂತ ಹೇಳಿದ ನನಗೆ ಏನಾದರೂ ಬದುಕಬೇಕೆಂಬ ಆಸೆ ಉಂಟು ಅಂತ ಕೇಳಿದ್ದಾರೆ. ಅಲ್ಲ, ಯಾವುದೇ ಆಗಲಿ ಒಬ್ಬ ವ್ಯಕ್ತಿಯಾಗಿ ಕಾಣಿಸಿಕೊಂಡಂತಹ ಕಾಲಕ್ಕೆ ಅವನಿಗೆ ಯಾವುದೇ ಅಧಪತನ ಬಂತು ಅಂತಾದ್ರೆ, ಜೀವನದಲ್ಲಿ ಸೋಲು ಬಂತು ಅಂತಾದ್ರೆ ಅಲ್ಲಿ ಅಧಿಕಾರವನ್ನು ಅವನಿಗೆ ಸತ್ಯವಾಗುವುದನ್ನು ಒಪ್ಪುವುದಿಲ್ಲ ಅಂತ ಅರ್ಥ. ಬಿಡು, ನೀನು ಹೇಳ್ತಿ ಗೊತ್ತಾಯ್ತಾ? ಹಾಗಿರುವಾಗ ವಾಲಿಯತ್ತು ಅಲ್ಲಿಗೆ ಮುಗಿದು ಹೋಗಿದೆ ಅಂತ ಹೇಳಿಕೊಳ್ಳಬಹುದಾಗಿದೆ. ವಾಲಿಗೆ ಮೋಕ್ಷ ನೀ ಮೋಕ್ಷ ಮತ್ತೆ ಬಿಡು, ಅದು ಈಗ ಬೇಕಾಗುತ್ತಿಲ್ಲ. ಮೋಕ್ಷ ನಿನಗೆ ಮೋಕ್ಷ. ಆದ್ರೆ ಒಂದುಂಟು, ಈವಾಗ ಏನಾಗಿದೆ? ಯಾರು ಹೇಳಿದಂಥದ್ದು? ಲೋಕವೇ ಹೇಳ್ತಾರೆ ರಾಮದೇವರು ಒಳಿತು ನಿನಗೆ ದೇವನಾದ. ನನಗೆ ದೇವ, ನಿನಗೆ ದೇವ. ಮಾತಾಡಿದ್ರೆ ನಿನಗೂ ದೇವ ಅಲ್ಲ, ಆಗುದಿಲ್ಲ. ಯಾವ ಕಾಲಕ್ಕೂ ನಮ್ಮ ಈ ಉಸಿರು ಇಲ್ಲಿ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ದೇವ ಖಂಡಿತ ಅಲ್ಲ. ಹಾಗಾದ್ರೆ ಏನು? ನೀವು ನಿನ್ನನ್ನು ಕಳಿಸಿದ್ದಾರೆ ಬೇಗ ಕಳಿಸಿದ್ದಾರ? ಕಳಿಸಿದ್ರೆ ಏನು ಹೇಳಿ ಕಳಿಸಿದ್ದಾರೆ? ಅವರೆಲ್ಲ ಹೇಳಿದ್ರೆ ಉತ್ತರ ಏನು ಗೊತ್ತಾ? ಈಗ ಹೇಗಿದ್ದೇನೋ, ಈಗ ಹೇಗೆ ಕಟ್ಟಿ ಹಾಕಿದ್ದೇನೋ ಅದನ್ನು ಮತ್ತು ಗಟ್ಟಿಗೊಳಿಸ್ತೇನೆ. ಬಂದವರು ಮಾಡಿದ್ದರು. ವಂಶಪ್ರದೀಪನಾದಂತಹ ರಾಮನು ಬಲ್ಲಿದರ ಮೂಲಕವಾಗಿ ಕೇಳಿಕೊಂಡು ಇದು ಸಮರ್ಥವಾಗಿ ಉಂಟು, ಸರಿ ಉಂಟು ಎನ್ನುವ ನಿರ್ಣಯದಿಂದ ತಾನು ಕೈಗೊಂಡಂತಹ ಅಶ್ವಮೇಧ ತುರಗವನ್ನು ದೇಶದ ಮೇಲೆ ಬಿಟ್ಟಿದ್ದಾನೆ. ಅಂತಹ ತುರಗವನ್ನು ಬಂಧಿಸಿ ಧರಣಿಕುಲವನ್ನು ಬಂಧಿಸಿ ನೀನು ಯುದ್ಧಕ್ಕಾಗಿ ಸಿದ್ಧರಾದರೆ ಏನಾದೀತು ಎಂದು ಭವಿತವನ್ನು ಅರ್ಥ ಮಾಡಿಕೊಳ್ಳುವ ಶತ್ರುಘ್ನ ದೇವ ಹೇಳಿದ ಮಾತು ಎಂತಂತೆ ಸರಿಯಾದಂತಹ ರೀತಿಯಲ್ಲಿ ಈ ಯಜ್ಞ
ಯಜ್ಞವನ್ನು ಮಾಡುವ ಕರ್ತೃ ಅವನ ವ್ಯಕ್ತಿತ್ವ ಒಪ್ಪಿಕೊಂಡು ಬಂಧಿಸಿದ ತುರಗವನ್ನು ಬಿಡಬೇಕಂತೆ ಒಂದು ವೇಳೆ ಬಿಡದ ಯುದ್ಧಕ್ಕಾಗಿ ಇದ್ದರೆ ತರುಣಿ ಸುತ ಬಳಗ ಸಂಪದ ಸಹಿತವಾಗಿ ಯಮನೋಡು ಹೋಗಬೇಕಾಗಿತ್ತು. ನೀನು ಹೇಳಬೇಕು, ನಾನು ಹೇಳಬೇಕು ಅಂತ ಹೇಳಿ ಯಾಕಷ್ಟಿದ್ದೆ ನೀನು ಬಂದದ್ದು ಹೇಳಿಲ್ಲ. ಶತ್ರು ಹಾಕಳಿಸಿತ್ತು. ಅವನಿಗೆ ಒಂದು ಮಾತು ಹೇಳ್ತಾನೆ, ವಜ್ರಾದಪಿ ಸ್ವರೂಪಾಣಿ ಮೃದೂನಿ ಕುಸುಮಾದಪಿ ಅಂತ. ಒಳ್ಳೆದುಂಟು ಕೇಳಲಿಕ್ಕೆ, ಅಲ್ಲ ಕೇಳಲಿಕ್ಕೆಲ್ಲ. ಇವರ ವಸ್ತುಸ್ಥಿತಿ ಏನು ಗೊತ್ತಾ? ಕಠಿಣವಾದ ವಜ್ರ ಮೃದುವಲ್ಲಿ ಕುಸುಮ. ಕುಸುಮ ಈ ಕಾಲಕ್ಕೆ ಕುಸುಮ ಆಗುವುದಿಲ್ಲ. ಮತ್ತೆ ವಜ್ರಕ್ಕಿಂತಲೂ ಕಠಿಣವಾಗುತ್ತೆ. ಬಾಗಿಸಿದ್ರೆ ಅದು ಮುರಿದು ಹೋಗಿತ್ತು. ಯಾಕೆ ಮುರಿತಾರೆ? ಯಾಕೆ ಬಗ್ಗಿಸಬೇಕು? ವಜ್ರ ಬಾಗುವುದಿಲ್ಲ. ಅದಕ್ಕೊಂದು ಸ್ವಸ್ವರೂಪ ಅಂತ ಉಂಟು. ಸರಿ, ಅದನ್ನು ವಿಕಾರ ಮಾಡೋದಕ್ಕೆ ಹೊರಟು ಏನಾಗುತ್ತದೆ? ಅದು ಅಪಾಯವಾಗುತ್ತದೆ. ಸ್ವರೂಪ ಹೇಗೆ ಹೇಳಿ? ಶತ್ರು ಹರನೇ ಬರಲಿ, ಅಲ್ಲ ರಾಮನೇ ಬರಲಿ, ಹೋರಾಟವನ್ನು ಮಾಡಿ ಅವರನ್ನು ಸೆರೆಯಾಗಿಸಿ ತನ್ಮೂಲಕವಾಗಿ ಈ ವೀರಮಣಿ ಅಸ್ಥಿವಾರ ಏನುಂಟು ಅದನ್ನು ಪ್ರಕಟಪಡಿಸಿಯನು. ನಿನ್ನ ಬದುಕಿನ ಭದ್ರತೆಗಾಗಿ ರಾಮನ ವ್ಯಕ್ತಿತ್ವ ಯಜ್ಞದ ವಿಶೇಷ ಸಾರಿದೆ ಅಂತಾದ್ರೆ ಯುದ್ಧಕ್ಕೆ ಆಹ್ವಾನ ಕೊಡ್ತಿ. ಏನು ಮಾಡೋಣ? ಏನಾಯ್ತು? ಒಂದು ಆಜ್ಞೆ ನಾನು ಪಡ್ಕೊಂಡು ಬರುವಲ್ಲಿ ಹಿಂದೆ ಇದ್ದೆ. ಯಾರ್ದಪ್ಪ? ಒಂದು ಆಜ್ಞೆಯನ್ನು ತಂದಿದ್ದೆ. ಈ ಕ್ಷಣದಲ್ಲಿ ವಜ್ರ ಮುಷ್ಟಿಯಿಂದ ನಿನ್ನನ್ನು ನಿರ್ನಾಮ ಮಾಡಿ ಆಗುತ್ತಿತ್ತು. ನಾನು ಮೈಲಾಗದ ಸರಿಯಾಗಿ ತಿಳ್ಕೊ. ಏನಂತ? ಸಿದ್ಧರಾಗು. ಎಲ್ಲ ಸೇನೆಯೊಂದಿಗೆ ಬಹುಬಳಗ ಬರ್ತದೆ, ಯುದ್ಧ ಬರ್ತದೆ, ಹೋಗುವುದಕ್ಕೆ ತಯಾರಿ ಮಾಡಿ ಮುಖ್ಯವಾಗಿ ಇಲ್ಲಿ ಹಾಗೆ ಹೇಳ್ತಾನೆ, ಮತ್ತೊಂದು ಕಡೆಯಲ್ಲಿ ಇನ್ನೊಂದು ಹೇಳ್ತಾನೆ. ಇವನಿಗೆ ವಿದ್ಯಾಭ್ಯಾಸವಾಗಿ ಹೋಯಿತು. ಏನೋ ಇರಲಿ, ಯಾರು ಹೆದರಬೇಕಾಗುತ್ತಿಲ್ಲ. ಚಕ್ರಂಗ ಸೇನೆ ಸಿದ್ಧವಾಗಿ
ಕುದುರೆಯನ್ನು ಬಂಧಿಸಿದ್ದೀರಾ? ಸಾರಿ ಹೇಳುತ್ತಿದ್ದೇನೆ, ಬಂಧಿಸಿದಂತಹ ಕುದುರೆಯನ್ನು ಇಟ್ಟು ಕೊಟ್ಟರೆ ಬದುಕೊಂಡು ಬಿಟ್ಟೇನು. ಎನ್ನುವಂತ ಅಹಂಕಾರ ನಿಮ್ಮ ತಲೆಗರಿಗೆ ಬಂದವರು ಮಗ ತೋರಿತು. ಹನುಮಂತನ ಮಾತನ್ನು ಕೇಳಿ ಕಟ್ಟಿದಂತ ದುರಗವನ್ನು ಬಿಟ್ಟು ಕೊಡ್ತಾ ಇದ್ರೆ ನಿಮ್ಮ ಜೀವವಾದ ಉಳಿತಾ ಇತ್ತು. ಈ ಹೊತ್ತಿಗೆ ಯುದ್ಧಕ್ಕಾಗಿ ಬಂದಿದ್ದೀಯಾ?
ಪ್ರಕಾಶವಾಗಿಸಿ ಇದು ಮರೆಯಲಿದ್ದಂತಹ ಸೂರ್ಯನು ಮತ್ತೊಮ್ಮೆ ಕಾಣಿಸಿಕೊಳ್ಳುವ ಹಾಗೆ ನಿನ್ನ ಸುಗುತ್ತು ಇರುವುದಕ್ಕೆ ಬೇಕಾಗಿ ಮತ್ತೆ ರಾಮ ಸೇವಕರಿಗೆ ಯಾವತ್ತೂ ಅಪಯಶಿತು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಲೋಕಕ್ಕೆ ದೇವನಾಗಿ ಕಾಣಿಸಿಕೊಂಡ ಶ್ರೀರಾಮಚಂದ್ರನ ಪೂರ್ಣ ಕೃಪಾ ಕಟಾಕ್ಷ ಭಕ್ತರಾದಂತಹ ನಮ್ಮ ಮೇಲೆ ಇದೆ ಎನ್ನುವುದನ್ನು ಭಾವಿಸಿದ್ದೇನೆ. ಹರಿಗಳನ್ನು ತರೆಯುವಲ್ಲಿ ಸೋಮೇರುವನ್ನುವುದನ್ನು ತೋರಿಸಿಕೊಡ್ತೇವೆ. ವಿರೋಧವನ್ನು ಕಟ್ಟಿಕೊಟ್ಟೆ ಎಂದಾದ್ರೆ ನಿನ್ನ ರಾಮನೇ ದಂಡತಿಯಲ್ಲಿ ನನಗೆ ಬಂದರೂ ಕೂಡ ಪರಮೇಶ್ವರನ ಅನುಗ್ರಹದಿಂದಲಾಗಿ ಅವರನ್ನೆಲ್ಲರನ್ನು ಕೈ ಸೆರೆಯಾಗಿ ಮಾಡಬಲ್ಲೆ. ಮಾತಿಗೆ ಮಾತು ಬೇಡ. ತನ್ನಲ್ಲಿ ಶೌರ್ಯ ಉಂಟು ಎನ್ನುವ ಹಾಗೆ ಬೀಗುವುದಕ್ಕೆ ಹೊರಡಬೇಡುವ ಮನುಜನೇ ಸಾಧಿಸಿ ತೋರುವುದಕ್ಕೆ ಹೊರಟಿದ್ದೇನೆ. ಕುದುರೆಯನ್ನು ಕಟ್ಟುವಾಗ ನೀನು ಆಲೋಚನೆ ಮಾಡಬೇಕು. ಯಾಕೆ ಮಕ್ಕಳು ಕಟ್ಟಿದಂತಹ ಕಾಲಕ್ಕೆ ಅವರ ಬೆನ್ನು ಕಟ್ಟಿದೆ. ಹೌದು, ರಾಮನ ಯೋಗ್ಯತೆ ಎನ್ನುವುದನ್ನು ನಿನಗೆ ತಿಳಿಯಪಡಿಸುವುದಕ್ಕೆ ಸಂಧಾನಕ್ಕಾಗಿ ರಾಮಭಕ್ತನಾದಂತಹ ಹನುಮಂತನನ್ನು ಕಳುಹಿಸಿಕೊಟ್ರೆ ಸತ್ತಾನವನ್ನು ಮುರಿಬೇಡ. ನೀನು ಶಿವಭಜನೆ ಮಾಡುವುದಲ್ಲ, ನೀನು ಸ್ವಲ್ಪ ಇನ್ನೂ ಒಳ್ಳೆದಾಗಬೇಕಿದ್ರೆ ರಾಮಸ್ತೋತ್ರ ರಾಮಭಜನೆಯನ್ನು ಮಾಡು. ಈಗ ಲೋಕೈಕ ವೀರನಿದ್ದಾನೆ ಅಂತ ಶ್ರೀಮಂತವ ಹೊಡೆಯಲಿದ್ದಾರೆ, ಅದು ನೀನು ಬೇಕಾದ್ರೆ ಮನೆಯೊಳಗೆ ಮಾಡು. ಆಯ್ತು, ರಾಮನಿಗೆ ನಿನಗೆಲ್ಲ ಬೇಕಾಗುತ್ತಲ್ಲ. ನನಗೆ ಶಿವೋಹಂ 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 ಶಿವೋಹಂ. ಹೌದಾ? ಅದು ಬಿಟ್ಟರೆ ಬೇರೆ ಯಾವ ಭಜನೆ? ಅದನ್ನೇ ನೀನು ಭಾವಿಸಿದ್ದು. ನಿನ್ನ ಮನೆಯೊಳಗೆ ನಿನ್ನ ಮಗಳ ಗಂಡ ವಿಶ್ವನಾಥ ಇದ್ದಾನೆ ಅನ್ನುವಂತಹ ಹೆಗ್ಗಳಿಕೆ ನಿನಗೆ. ಇದ್ದಾರೆ, ಉಮಾಮಹೇಶ್ವರನು ಇದ್ದಾನೆ, ಚಂದ್ರಶೇಖರ, ಯಾರಿದ್ರು ಲೋಕಕ್ಕೆ ದೇವ ಒಬ್ಬನೇ. ಅದು ಶ್ರೀರಾಮಚಂದ್ರನೇ. ಗೊತ್ತಿನಲ್ಲಿ ತೀರ್ಮಾನ ಆಗಬೇಕಾದದ್ದು ಯುದ್ಧದಲ್ಲಿ.
ನಿನ್ನನ್ನು ಒಳಗಿಸುವುದಕ್ಕೆ ಬೇಕಾಗಿ ಯೋಗಿನಿ ದತ್ತವಾದಂತಹ ಅಸ್ತ್ರವನ್ನು ಪ್ರಯೋಗ ಅನಿರೀಕ್ಷಿತವಾದಂತಹ ಸಂದರ್ಭವಾಯಿತು. ನನ್ನ ಭಕ್ತನು ನನ್ನ ಮಾವನಾದಂತಹ ವೀರಮಣಿಯನ್ನು ಅಯೋಧ್ಯೆಯಿಂದ ಬಂದಂತಹ ಶತ್ರುಹರ ತನಗೆ ಮೂರ್ಛಿತನಾಗಿ ಬಿದ್ದಿರುತ್ತ ಎಂದಾದರೆ ಭಕ್ತನನ್ನು ರಕ್ಷಿಸಿಕೊಳ್ಳಬೇಕಾದ್ದು ಅಯ್ಯನಾದ ಭಕ್ತನಾದ ದೇವನಾದ ನನ್ನ ಕರ್ತವ್ಯ. ಹಾಗಿದ್ರೆ ಈ ಕಾಲ ಹೋಗಬೇಕಾದ ಕರ್ತವ್ಯ ಹೊಂದಿಕೊಂಡವನು. ಈ ಕಾಲದಲ್ಲಿ ಭಕ್ತರಿಗೆ ನಾನು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ವೀರಮಣಿಯ ಜ್ಯೋತಿರ್ಮಯದ ನಗರವನ್ನು ನಾನು ಕಾಪಾಡಿಕೊಂಡು ಬಂದರೂ ಕೈಲಾಸಾಧಿಪತಿಯಾಗಿದ್ದರೂ ಕೂಡ ರಕ್ಷಣೆಯ ಜವಾಬ್ದಾರಿ ನನಗೆ. ಶತ್ರುಹರ ಈ ರೀತಿಯಾಗಿ ಮಾಡುತ್ತಾರೆ ಎನ್ನುವಂತಹ ಸ್ಥಿತಿ ನನಗೆ ಇದ್ದರೂ ಇಂಥ ಒಂದು ಧಾರ್ಮಿಕವಾದಂತಹ ಸ್ಥಿತಿ ನನ್ನ ಮಾವನಿಗೆ ಬರ್ತದೆ ಎನ್ನುವ ನಿರೀಕ್ಷೆ ಆಗಿಲ್ಲ. ಹಾಗಿದ್ರೆ ಶಿಕ್ಷಬೇಕಾದ ಕರ್ತವ್ಯ ನೇರವಾಗಿ ವೀರಮಣಿಯನ್ನು ಕೆಣಕುವುದಕ್ಕೆ ಬಂದೆಯ ಹೌದು ನಿನ್ನನ್ನು ವಿರೋಧಿಸುವುದಕ್ಕೆ ಬಂದವ
ಪರಮೇಶ್ವರ ಭಕ್ತವಾದಂತಹ ವೀರಮಣಿಯನ್ನು ಬಂದವನಿದೆಯಾ? ಹೌದು, ಬಂದವ ಸಾಮಾನ್ಯನ ವೀರಭದ್ರ ಇದ್ದೇನೆ. ಸಮಕ್ಷಮವಾಗಿ ಬಂದವನು ಅನುಯಾರಿಯನ್ನು ತಿಳಿದುಕೊಳ್ಳು. ನೀವು ದಶರಥನನ್ನಾಗಿ ಅಯೋಧ್ಯಪತಿ ರಾಮನ ಸಹೋದರನಾಗಿ ಶತ್ರುಹರವನ್ನ ಎನ್ನುವುದು ಗೊತ್ತಾಯಿತು. ನನ್ನ ಪ್ರಿಯ ನನ್ನ ಕಿಂಕರನನ್ನು ವೀರಮಣಿಯನ್ನು ಕೊಂದ ಭಾರತಕ್ಕೆ ನೀನು ಆ ನೆಲೆಯಲ್ಲಿ ಬಂದವನಿದ್ದೇನೆ. ಯಾಕಿಂತ ಹರಿದಿಹೆ ನಿನ್ನ ವಿಚಾರವನ್ನು. ಆದರೆ ವೀರಮಣಿಯ ಮರಣಾಗುವುದಕ್ಕೆ ಬಲವಾದ ಕಾರಣ ಬಂದಿದೆ. ಶ್ರೀರಾಮಚಂದ್ರನ ಅಶ್ವಮೇಧದ ತರಗವನ್ನು ಈ ಸಮಯದಲ್ಲಿ ಬಂಧಿಸುವುದಕ್ಕೆ ಹೊರಟ ನಾವು ಯಾವ ರೀತಿ ಹೇಳಿದ್ರು ಅರ್ಥವಾಗಲಿಲ್ಲ. ಆದ್ರೆ ಈಗ ಹೇಳಬೇಕಾಗ್ತದೆ. ವಿಶ್ವನಾಥನೇ, ನೀನು ಈಗಲಾದ್ರೂ ಬಂದಿಯಲ್ಲ. ಈಗ ಮೊದಲು ಬರಬಹುದಿತ್ತಲ್ಲ ನಿನಗೆ, ಆಗ ಬರಲಿಲ್ಲ. ಈಗ ಪ್ರಶ್ನಿಸುವುದಕ್ಕೆ ಬರ್ತೀಯೆಂದಾದ್ರೆ ನೀನು ಲೋಕಕ್ಕೆ ಈಶನೇ, ನೀನು ಯಜಮಾನನೇ. ರಾಮನ ಮುಂದೆ ನೀನು ಏನು ರಾಮನ ಸಹೋದರನಾಗಿ ಬಂದಂತಹ ನೀನು ಸ್ವಲ್ಪ ವಿಮರ್ಶಿಸಿಕೊಳ್ಳಬೇಕು. ನನ್ನ ಮಾವನಾದರೂ ಕೂಡ ಅಹಂಕಾರದಿಂದ ಏನೋ ನಡೆದ. ಹಾಗಾದರೆ ಈಶ್ವರಾದನವನು ಜ್ಯೋತಿರ್ಮಯ ನಗರದಲ್ಲಿ ಇದ್ದೇನೆ ಎನ್ನುವಂತಹ ಒಂದು ವದಂತಿ ಇದು ಗೊತ್ತಿತ್ತಲ್ಲ. ಅವನ ಅಹಂಕಾರವನ್ನು ಇಳಿಸುವುದಕ್ಕೆ ಮೊದಲೇ ನೀನು ಸಂಧಾನಕ್ಕಾಗಿ ಕಳಿಸಿಕೊಟ್ಟಾಗ ಅಲ್ಲವೇ ಧಿಕ್ಕರಿಸಿ ಹಿಡಿದಾಗ ನೇರವಾಗಿ ನನ್ನ ಮನೆಗೆ ನೀನು ಬರುವುದಿತ್ತು. ಯಾಕೆ ಬಿಟ್ಟುಕೊಳ್ಳಿಲ್ಲ ಎನ್ನುವಾಗಿ ಅವನಿಗೊಂದು ಕರೆದು ನಾನು ಬುದ್ಧಿಯ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ಲಿಲ್ಲ. ಅವಕಾಶವನ್ನು ಅವನು ಕಲ್ಪಿಸುವುದಲ್ಲ, ನೀನು ಒದಗಿಸಿಕೊಡಬೇಕಿತ್ತು. ಮೊದಲೇ ನೀನು ನನಗೆ ಹೇಳಿಕೊಳ್ಳುತ್ತಿದ್ದಾಗ ಇಂಥ ಅಜ್ಞಾನಗಳು ನಡೀತಿಲ್ಲ. ನನ್ನ ಮಾನನ್ನು ರಣದಲ್ಲಿ ಸಾಯ್ತಾನೆ ಎನ್ನುವ ವಿಚಾರ ಗೊತ್ತಿಲ್ಲ. ಇಲ್ಲದಿದ್ದರೆ ಮೊದಲೇ ಹೌದಿಲ್ಲ ಈ ಕ್ಷಣ
ಮೊದಲೇ ಹೇಳಬಹುದಿತ್ತು. ನಾವೆಲ್ಲ ಮನುಜರಲ್ವ, ನೀವು ದೇವೋತ್ತಮ, ನಿನ್ನ ಜ್ಞಾನಕ್ಕೆ ಬಂದಿದ್ದೀರಲ್ಲ, ಇದನ್ನು ನಿನಗೂ ವಿಚಾರಿಸಬಹುದಿತ್ತು ಅನ್ನುವಂತ ಪ್ರಶ್ನೆ ಬರ್ತದೆ. ದೇವೋತ್ತಮನಾದರೂ ಯಾವ ಕಾಲದಲ್ಲಿ ವ್ಯವಹರಿಸಿಕೊಳ್ಳಬೇಕೆನ್ನುವ ಪ್ರಜ್ಞೆಯಿಂದಲೇ ಅನ್ನುವಂತ ಕಷ್ಟ. ಹೌದೇ? ಹಾಗಿದ್ರೆ ರಾಮನ ಯೋಗ್ಯತೆಯ ಮುಂದೆ ಶಿವಭಕ್ತರಾದಂತ ಇವರೆಲ್ಲ ಏನು ಮಹೋ ಆದ್ದರಿಂದಲೇ ಯುದ್ಧಕ್ಕಾಗಿ ಮುಂದುವರೆದ ರಣಗಣದಲ್ಲಿ ಬಿದ್ದ ಯಾರು ನಮ್ಮ ಶತ್ರುವನ್ನು ಬೀಳಿಸಿದವ ಕಾರಣೀಭೂತರು ಯಾವನೇ ಆಗಲಿ ಹುಟ್ಟಿ ಬ್ರಹ್ಮಾಂಡವನ್ನು ದೂರೀಕೃತರಿಗೆ ಬರದಾದ ಸಾಧನವನ್ನು ಅವರು ಕೊತ್ತ ಇದರಾಗಿ ಬಂದಂತಹ ಶತ್ರುವಾಕ್ಯರನ್ನು ಮಡಗಿನ ಮನೆಯೇ ಆಗಿರಬೇಕು ಎನ್ನುವುದನ್ನು ಊಹೆ ಹೇಳಬೇಕಾದಂತಹ ಹೇಗೆ ಇಲ್ಲಿಗೆ ಬರಬೇಕಾದಂತಹ ಅನಿವಾರ್ಯತೆ ಆದರು ಮಂದಿಯಲ್ಲಿ ಏರಿಕೊಂಡು ಈ ಕಾಲಕ್ಕೆ ಒಂದೇ ಅಲ್ಲ ಯಾಕೆ ಮಾಡಿ ಉಪಕಾರ ಮಾಡಿದ್ದು ನಿನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದು ನಾನು ಯಾರೇನು ನನ್ನ ಹೊತ್ತರಿಸಿಕೊಳ್ಳದೆ ನನ್ನನ್ನು ಧಾರ್ಮಾಂತ ಕೃಷಿ ಮಾಡಿದ್ದೇನೆ. ನಾನು ನಿನ್ನ ತಿಳಿಯದೆ ನನ್ನ ಕಾರಣ ಅಂತ ಕಾರಣ ಏನು ಅಲ್ವೋ ಹಾಗೆ ಶತ್ರುಗಳನ್ನು ನಡೆಯುತ್ತೇನೆ. ನನ್ನ ಅಳಿಯನನ್ನು ನನ್ನ ಮಾವನನ್ನು ಕೊಂದಿದ್ದಾನೆ ಎನ್ನುವುದಂತೆ ನಾನು ದೇವನಾಗಿದ್ದೇನೆ, ಬೇಡ ಅಧಿಕಾರವನ್ನು ಹೊಂದಿಕೊಂಡಿದ್ದೇನೆ, ಈ ನೆಲೆಯಲ್ಲಿ ಬಂದಿದ್ದೇನೆ. ನಿನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಿದವನು ನನ್ನನ್ನು ಪ್ರಶ್ನಿಸಿದ್ದೇನೆ. ಮೂರ್ತಿಯಲ್ಲಿ ಒಬ್ಬ ಎನ್ನುವ ಬಿಂಗ ಉಂಟಲ್ಲ ನಾವು ಬಯಲಂದಿಗೂ ಬಲವೀವರಿಗೆ ಸಮುದ್ರವನ್ನು ಹೆಣಗಿದರೆ
ಬಂದನೆಂತ ಶಮೆಯನ್ನು ಧರಿಸಿ ಕರೆದು ರಾಜಲತಿ ವೀರಧಾರ ಶ್ರೀರಾಮ ಮತ್ತೆ ಬರವಣಿಗೆ ಉಂಟು ಅದು ಬಿಡು. ಹೀಗೆ ಮೆದುವಾಗಿ ಮಾತಾಡಿಕೆ ಕಾರಣ ಏನು? ನಾನು 5,000 ವರ್ಷಗಳ ಎಡಗಾಡಿ ಒಂದು ಯುಗಾವರಿಯಿಂದ ಹೋರಾಡುವ ಅಲ್ಲ. ನೀನು ನಾವು ಪ್ರಯತ್ನ ನಿನ್ನ ಪರಾಕ್ರಮೆಯನ್ನು ಜಗತ್ತಿಗೆ ಎನ್ನುವುದು ನನ್ನ ನಿಲುಮೆಯಲ್ಲಿ ರಾಮಕಿಂಕರ ನಾನು ಮಾರುತಾತ್ಮಜನು ನಾನು ಈ ಕಾಲದಲ್ಲಿ ಏನು 10 ನಾನು ಹೆಮ್ಮವಹಿಸಿದ್ದೇನೆ. ಆದ್ದರಿಂದ ಸೋಲನ್ನು ಕಂಡೆ ಅಂತ ನೀನು ಹೇಳಿದ್ರೆ ಯುದ್ಧ ಮಾಡಿದ್ರೆ ಏನಾದಿತ್ತು? ಪರಿಣಾಮವು ಯಾವುದೇ ಪರಿಣಾಮವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕಾಗಿ ಯುದ್ಧ ಮಾಡಬಾರ್ದು? ಯುದ್ಧ ಮಾಡಬಾರ್ದು. ಈ ಕಾಲದಲ್ಲಿ ನಿನ್ನ ಭಕ್ತನಾಗುತ್ತಾ ತನ್ನದಾದಂತಹ ಸೈನ್ಯವನ್ನು ಕರೆದುಕೊಂಡು ಹೋಗಿದ್ದಾನೆ. ಒಂದೆಡೆಯಲ್ಲಿ ಇನ್ನೂರು ಇದ್ದಾರೆ. ಓ ವೀರಮಣಿ ಸತ್ತುವರ ಸೇನೆಯು ತಲೆಯೊಳಗೆ ಬಿಟ್ಟು ಹೋಗಿ ಹಾಗಿದ್ರೆ ರಾಮಕಿಂಕರನಾಗುತ್ತಾ ನಿನ್ನ ಯೋಗ್ಯತೆಯನ್ನು ಆವತ್ತು ಮೂಲಮೂರ್ತಿಗಳಾಗುತ್ತೆ ನಾವು ಗುರುತಿಸಿಕೊಂಡವರು ಶ್ರೇಷ್ಠಗಳನ್ನು ತುಂಬಿಸಿದ್ದಿ. ರಾಮಚಂದ್ರನ ಸುಕರ್ಣವನ್ನು ಇಂಥ ಅದ್ಭುತವಾದಂಥ ವ್ಯವಸಾಯಿಯಾಗಿ ಏನು ದೇವರ ಮುಖದಲ್ಲಿ ಒಲ್ಲಲೇಬೇಕಾಗ್ತದೆ ನನ್ನ ಪರಮೋಕ್ತಿಗೆ ಲೆಕ್ಕಿದೆ. ಆದ್ದರಿಂದ ಈ ಕಾಲದಲ್ಲಿ ನಿನ್ನದಾದಂತಹ ಧೈರ್ಯ ಸಾಹಸಕ್ಕೆ ಸುಳ್ಳು ಕೊಡ್ತೇನೆ ನಿಮಗೆ. ಯಾರಿಗೆ? ನಿನಗೆ. ಯಾರಿಗೆ?
ಅವನಿಗೊಬ್ಬ ಕಾಸರಕನ್ನ ಕಾಯಿ ಕೊಡ್ಲಿಕ್ಕೆ ಹೊರಟಂತೆ. ಇನ್ನೊಂದು ಹಾಗಾಯಿತು. ವರ ಏತಕ್ಕೆ ನನಗೆ ರಾಮನ ಕರುಣಾವರಸವಾಗಿ ಸತ್ವವಾಗಿ ನಿಂದು ಪಾವನ ಅಂತ ಹೇಗೆ ನೀನು ವರ ಕೊಟ್ಟು ನಿಂದು ನಾನು ಪಡ್ಕೊಂಡ್ರೆ ರಾಮ ಕೊಟ್ಟದ್ದು ಕಡಿಮೆ ಅಂತ ಆಗುವುದಿಲ್ಲ. ಬಂದ ಹಾಗೆ ಹೋಗು. ಇನ್ನು ಬರದ ವಿಷಯ ಬೇಡ ಏನು. ಈಗ ಶಂಕರನಾಗಿ ಮತ್ತೆ ಇಲ್ಲಿಗೆ ಬಿಡಬೇಕಾದ ಹೀಗೆ ರಾಮನಾದಂತಹ ನಿನ್ನ ಭಕ್ತಿಯ ವಿಶೇಷಗಳನ್ನು ಹೊಂದಿಕೊಂಡವ. ನಿನ್ನಲ್ಲಿ ಇಲ್ಲದಿದ್ದು 4 ಜನರಲ್ಲಿ ಕೇಳುವ ಅವಕಾಶ ನಿಮಗೆ ಬಂತು. ಭರತ ಲಕ್ಷ್ಮಣ ಸತ್ಯಹರುವ ಎನ್ನುವ ಹಾಗೆ ಅಲ್ಲಿ ನಿನ್ನ ಅವಕಾಶದಿಂದ ಅದಕ್ಕೆ ನಿನಗೆ ಬರ್ತದೆ. ಗೊತ್ತಾಗಿದೆ ರಾಮನ ಪೂರ್ಣಾಮೃತವನ್ನು ಎಲ್ಲವನ್ನೂ ನೀನು ಪ್ರಧಾನವಾಗಿ ಹೊಂದಿದ್ದಿ ಎಂದಾದವರಿಗೆ ಹೊರಗೇನು ಎನ್ನುವ ಹಾಗೆ ದೇವನಾದಂತಹ ನಾನು ಅವರನ್ನು ಕೆಡಿದೆ ಎಂದಾದರೆ ಪಡಬೇಕಾದ ಕರ್ತವ್ಯ. ಒಂದು ವೇಳೆ ಕೊಡ್ತೇನೆ ಎಂದಾದರೆ ನೀನು ತಿರಸ್ಕರಿಸಿದೆ ಎಂದಾದರೆ ನನ್ನ ವ್ಯಕ್ತಿತ್ವಕ್ಕೆ ಲೋಪವಲ್ವ. ಬೇಡವೇ ಹಾಗಿದ್ರೆ ನಿನಗಾಗಿಲ್ವ ನನಗಾಗಿ ನೀನು ನಿನಗಾಗಲ್ಲ ನನಗಾಗಿ ಕೇಳ್ತೇನೆ. ಏನು ಒಳ್ಳಿದ್ದಾರೆ ಬೇಡವೇ ನೀನೇನದಲ್ಲ ನನಗೆ ಒಂದು ಮಾತ್ರ ನಾನು ಬೇಡ. ಆದರೆ ನಾನು ದ್ರೋಣಾಚಲಕ್ಕೆ ಹೋಗ್ತೇನೆ, ಮೃತ್ಯುಂಜಯನ ತರ್ತೇನೆ. ನಾನು ಬರುವ ತನಕ ಇದ್ದ ಹೆಣಗಳನ್ನು ಕಾಯುತ್ತಾ ಮಸರವಾಸಿ ಇನ್ನು ಹೊಸ ಕೆಲಸ ಅಲ್ಲ, ಹೊಸ ಕೆಲಸ ಏನೆಲ್ಲ ಇದ್ರು ಮಸರವಾಸಿ. ಹೌದಲ್ಲ ನನಗೆ ಹೊಸ ಕೆಲಸ ಆಗಲ್ಲ. ನನಗೆ ಪರಿಮಳ ಅಂತದ್ದು ದುರ್ವಾಸನೆ. ನನಗೆ ಸಂತೋಷವಾದದ್ದು ನಿನ್ನನ್ನು ಕಂಡ ಅದೇ ಕ್ಷಣದಲ್ಲಿ ಅಲ್ಲಿಗೆ ಹೋಗಿ ಸಂಜೀವಿನಿಯನ್ನು ತಂದೆ ಅಷ್ಟು ಸಾಕು ನನಗೆ. ಹೌದಲ್ಲ. ಆದ್ರೆ ನಿನ್ನ ಸಾಹಸವನ್ನು ಕಂಡು ಮತ್ತೊಮ್ಮೆ ಸಂತೋಷಗೊಂಡರು ಎಂತ ಹೇಳಬೇಕಂತ ಹೇಳಿ ಸಂಶಯ ಹೌದು ಜನ ನೀನು ಅತ್ತಮಕವನ್ನು ಇಷ್ಟಮಕವನ್ನು ಎಂತದ್ದೀಗ ನೋಡಿದೆ ಏನಿಗೆ ಇಟ್ಟಲ್ಲದವರು ನನ್ನ ಭಾಗದವರು ಮನೆ ಕಡೆ ಗೊತ್ತಾಗಿದೆ. ಇತ್ತಂದ್ರೆ ಮತ್ತೆ ಬೇರೆ ಹೇಳಿಕೆ ಬೇಡ. ನೀನು ಆರ ನೆಟ್ಟಿದ್ದೆ ಪಾರಮಾರ್ಥದಿ ಬೇಡು ಅಲ್ಲೋ ನಮ್ಮವ್ರು ನೆಟ್ಟಿಸ್ತೇನೆ. ನಿನ್ನವನ್ನಾಗುವುದಿಲ್ಲ. ಅದೇ ಅವ್ರಿಗೆ ಎಂತ ಜಗಳ ಮಾಡ್ತಾರೆ. ನಮಗೆ ಅದೇ ಕೆಲಸ ಜಗಳ ಮಾಡುವುದಕ್ಕೆ ಇನ್ನು ಅವಕಾಶ. ಅದ್ಯಾಕೆ ತಮಾಷೆ ಮಾಡುವುದಕ್ಕೆ ಅದೇ ಅವರು ಹೇಳ್ಬೇಕು ಅಂತ ಆಗಿದೆ. ಮುಂದೆ ಉದ್ಯೋಗಕ್ಕೆ ನೀನು ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಮತ್ತೆ ಅದು ಹೇಳಿಕೆ ರಾಮಚಂದ್ರ ಹೇಳಿಕೊಂಡೆ ಪ್ರೀತ ಪೂರಕವಾದ ಜಯ ರಾಮನಿ ಜಯ ಚರಣದಲ್ಲಿ ಪುರಮದನ ಸನ್ನುದಿಸಿ ನಮಿಸುತ್ತ ಹನುಮನು ಕರಳಿ ಸಂಜೀವಿಯ ತಂದೆಯನ್ನು ಬೇಡಿದನು. ಭಕ್ತಿ ಭಾವನೆ ಪ್ರಸ್ತುತ ಕಾಲಕ್ಕೆ ಯಜ್ಞ ದೀಕ್ಷಿತಂತ ನಾನು ನಿನ್ನ ಭಕ್ತಿಗೆ ಉಳಿದು ಮೈದೋರಿದ್ದೀನಿ. ಸಂತೋಷವಾಯಿತು. ಎದ್ದೇಳು. ಇತ್ತಗೆ ನಡೆದ್ರು ಶಂಕರದೇವರಿದ್ದಾರೆ. ಇಬ್ಬರು ಜೊತೆಯಾಗಿದ್ದಿ. ಏನು ವಿಷಯ ನಿಮ್ಮದು? ನಾನು ಹೇಳ್ತೇನೆ. ಯುದ್ಧಕ್ಕೆ ನಾನು ಬಂದವ ಸತ್ತುತ್ತ ದೇವರ ಬೆಂಗಡಿಯಲ್ಲಿ
ಜ್ಯೋತಿರ್ಮಯದ ಅಧಿಪತ್ಯ ಅಂತ ವೀರಮಣಿ ಪದಕವನ್ನು ಬಂಧಿಸಿದ. ಯೋಗ್ಯವಾದ ರೀತಿಯಲ್ಲಿ ಸಂಧಾನ ಆಯಿತು ಮೂಲಕವಾಗಿ. ಸಂಧಾನವನ್ನು ಮುರಿದವ ಯುದ್ಧಾಹ್ವಾನ ಕೊಟ್ಟ. ಯುದ್ಧ ನಡೆಯಿತು. ಶತ್ರುಘ್ನ ದೇವರಿಂದ ವೀರಮಣಿ ಬಿದ್ದು ಹೋದ. ದೇವರು ಕೋಪದಿಂದ ಒಂದು ಶತ್ರುಘ್ನ ದೇವರಲ್ಲಿ ಕಡೆಹಿದ್ದು ನಾನೇ ಯುದ್ಧ ಮಾಡಬೇಕಂತ ಹೊಣೆಗಾರಿಕೆ ನೀವು ವಹಿಸಿದ್ದನ್ನು ಯುದ್ಧವನ್ನು ಮಾಡಿದೆ. ಪರಿಣಾಮದಲ್ಲಿ ಎಲ್ಲರೂ ಬಿದ್ದರು. ಹೀಗೆ ದೇವರು ಮೆಚ್ಚಿ ವರ ಕೊಡ್ತೇನೆ ಎಂಬುದು ಮೃತ ಸಂಜೀವಿನಿ ತಂದಿದ್ದೆ. ಅದಕ್ಕದು ಹೊಸ ಭಾವ ಆಗಬೇಕು ಎನ್ನುವಾಗಿ ಯೋಚನೆ ಮಾಡಿಕೊಂಡದ್ದು. ಈಗ ಅವರು ಇಬ್ಬರನ್ನು ವಹಿಸಿದ್ರೆ ಜಗಳ ಆಗ್ತದೆ. ನೀವು ಹೇಳಿ ನೋಡಿ ಎಲ್ಲರೂ ಬದುಕಿಸ್ಬೇಕು. ನಿನ್ನವರು ಎನ್ನವರೆಂಬ ಪರಿಭೇದವಿಲ್ಲ. ನಿನ್ನವರು ಎನ್ನವರೆಂಬ ಪರಿಭೇದವಿಲ್ಲ. ಭಕ್ತರಲ್ಲಿ ಪರಮಾತ್ಮ ಎದ್ದೇಳಿದಂತಹ ವೀರಮಣಿಯು ಸಕಲ ಆಯುಧಗಳೊಂದಿಗೆ ತನ್ನ ಶರಣಕ್ಕೆ ಗದಿಯುತನಾಗಿದ್ದಾನೆ. ಈ ಕಾಲವನ್ನು ಯೋಚಿಸಿಕೊಳ್ಳುವುದು ಇಷ್ಟ ಕನಕನನ್ನ ಭಕ್ತನಾಗಿದ್ದಾನೆ. ಮುಂದಕ್ಕೆ ನಿನ್ನ ಭಕ್ತನಾಗಿ ನೀವೇನಾದ್ರೂ ಹೇಳಿದೆ ಅದು ಪುರಹರನಿಗೆ ಬೆಂಕಿಯಲ್ಲಿ ಸುಡುವುದೇ ಕೆಲಸ. ಹಾಗೆಲ್ಲ ಏನಾದ್ರು ಎರಡು ಮಾತು ಹೇಳಬೇಕು. ಹನುಮಂತ ನೋಡಿದೀಯ, ಬಿದ್ದವರೆಲ್ಲರೂ ಮೇಲೆದ್ದಾಕ್ಷಣ ಶತ್ರುಘ್ನ ವೀರಮಣಿ ಪರಸ್ಪರ ಆಲಂಗಿಸಿಕೊಂಡು ಮೈತ್ರಿಯನ್ನು ಮತ್ತಿದ್ದಾರೆ. ಏನು ಸತ್ಯ ಅಂತ ಏನು ಸತ್ಯ ನಿರತ ಸತ್ಪುಣಿಯಾಗಿದ್ದಾರೆ. ಅನಾಗ ಹೀಗಿರ್ಲಿಲ್ಲ. ನನ್ನ ಭಕ್ತನ ವಿಷಯ ನೆಂದು ಬರ್ತಿದ್ವಿ. ಅಂದಲ್ಲಿಗೆ ಎಲ್ಲವೂ ಸರಿಯಾಯಿತು ಎಂಬುದಾಗಿ ಅವರಿಗೆ ಹೇಳಿ ಭೇದ ಇಲ್ಲ ಅಂತ. ಈ ಕಾಲಕ್ಕೆ ಶಂಕರ ದೇವರಲ್ಲಿ ಮಾತಾಡ್ಬೇಕು. ನೋಡಿದೀರ, ಇದು ನಾವು ಮಾಡಿದ್ದಲ್ಲ, ಲೋಕದ ಬುದ್ಧಿಜೀವಿಗಳು ಶಿವಭಕ್ತರು ಬೇರೆ ರಾಮಭಕ್ತರು ಬೇರೆ ಎಂಬುದಾಗಿ ಮಾಡಿದ್ದಾರೆ. ಆದ್ದರಿಂದ ಇದು ನಾವು ಮಾಡಿದ್ದಲ್ಲ. ಅಷ್ಟೇ ಅಲ್ಲ, ಈ ಹೇಳಿ ಸರಿಯಾದಂತಹ ಸಕಲನ್ನು ಹೊರೆಯುವಂತಹ ಮಹಾನೇಮ ನೀನು ಹೌದು ಶಂಕರ ಜ್ಯೋತಿರ್ಮಯದಲ್ಲಿ ನಿನ್ನದಾದಂತಹ ದಿವ್ಯಮೂರ್ತಿಯನ್ನು ಆಯೋಜಿಸಿಕೊಳ್ಬೇಕು, ನಿಜವಾದಂತಹ ದೇವಾಲಯವನ್ನು ಎನ್ನುವ ನೆಲೆಯಿಂದಲೇ ಒಂದು ಸಂಕಲ್ಪಕ್ಕೆ ಮನಮಾರಿ ಇಂಥ ಒಂದು ಸದನವಾಗಿದೆ. ಅವ ಹೇಳಿದ್ದಾನಂತೆ, ಒಂದು ಅನುಗ್ರಹ ನಿಮಗೆ ಆಗುವ ತನಕ ನಾನಿರ್ತೇನೆ, ಪುರದಲ್ಲಿ ಇಟ್ಟುವುದಕ್ಕೆ ಸಾರ್ಥಕವೇನು ಅಂತ ಹೊರಡುವಾಗ ಹೇಳಿದ್ದ. ಸಾರ್ಥಕತೆ ಅವನು ನಿಮ್ಮ ಕೈಗೊಪ್ಪಿಸಿದ್ದು, ನಿಮ್ಮನ್ನು ಬರಿಸಿದ್ದು. ಅವರಿಗೆ ಕೇಳದೆ ಗೊತ್ತಲ್ಲ, ಈ ಮನೆಯಲ್ಲಿ ಕೂತು ಕೂತು ಸಾಕಾಗಿದೆ, ಒಮ್ಮೆ ಹೋಗುತ್ತೇನೆ ಅಂತ ಹೇಳಿದ್ರು. ಒಂದು ವಿಚಾರ, ಹನುಮಂತ ಶತ್ರುಘ್ನ ಇದ್ದಾನೆ, ವೀರಮಣಿ ಇದ್ದಾನೆ, ಮನೆಯರ ಕೊನೆ ವಿಷಯ ಉಂಟು. ಯಾಗವು ಇನ್ನು ಸ್ವಲ್ಪ ಹೊತ್ತಿಗೆ ಸಮಾಪ್ತಿ ಆಗ್ತದೆ. 1 ವರ್ಷ ಆಗಲಿಕ್ಕೆ ಸ್ವಲ್ಪ ದಿಗ್ವಿಜಯ ಇನ್ನು ನಡೆಯುವುದಕ್ಕೆ ಉಂಟು. ಇನ್ನಾಗುವಾಗ ವರ್ಷ ಪೂರ್ತಿ ಆಗುವವರೆಗೆ ಅಯೋಧ್ಯೆಗೆ ಬರ್ತಾ ಇರ್ಬೇಕು. ಹಾಗಾದ್ರೆ ಇವನ್ನ ಮುಗಿಸಿಕೊಂಡು ಎಲ್ಲವನ್ನು ಸೇರಿಕೊಂಡು ಬರಬೇಕು. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.